ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? 2024 ಡಿಸೆಂಬರ್ 31 ಈ ವರ್ಷ ಈ ದಿನ ಮತ್ತೆ ಬರಲ್ಲ ಅಲ್ಲ ಸ್ನೇಹಿತರೆ. ನಮ್ಮ ಜೀವನ ಹೇಗೆ ಅಂದರೆ ಇವತ್ತಿನ ದಿನ ಮುಂದೆ ಬರಲ್ಲ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಇದ್ದವರು ನಾಳೆ ಇರಲ್ಲ. ನಾವು ಸಾವಿಗೆ ಹತ್ತಿರ ಆಗ್ತಾ ಹೋಗಿದ್ದೀವಿ. ಸೊ ಇವತ್ತು ಯಾವ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದರೆ 2024 ಲಾಸ್ಟ್ ಡೇ ಡಿಸೆಂಬರ್ 31. ಸೊ ಯಾರ್ಯಾರೆಲ್ಲ ಹೇಗೆಲ್ಲ ಆಚರಿಸ್ತಾರೆ ಈ ನ್ಯೂ ಇಯರ್ನ, ಯಾವ ದೇಶದಲ್ಲಿ ಹೇಗೆ ಆಚರಿಸ್ತಾರೆ, ನಾವು ಹೇಗೆ ಆಚರಿಸ್ತೀವಿ, ಇದೆಲ್ಲ ಹೇಗೆ ಕ್ಯಾಲೆಂಡರ್ ಹುಟ್ಟು ಬಂತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಕ್ಯಾಲೆಂಡರ್ನ ಮೊದಲನೇ ದಿನ ಅಂದರೆ 2025ನ ಮೊದಲ ವರ್ಷವನ್ನು ನ್ಯೂ ಇಯರ್ ಅಂತಾರೆ. ಕೆಲವರು ಇದನ್ನು ಮಾರ್ಚ್ನಲ್ಲಿ ಆಚರಿಸ್ತಾರೆ, ಅಥವಾ ಇನ್ನು ಕೆಲವರು ಡಿಸೆಂಬರ್ 25ನಲ್ಲಿ ಆಚರಿಸ್ತಾರೆ, ಇನ್ನು ಕೆಲವರು ಜನವರಿ 1ರಲ್ಲಿ ಆಚರಿಸ್ತಾರೆ. ಇದು ಜನವರಿ 1ರಲ್ಲಿ ಕ್ರೋಮ್ನಲ್ಲಿ ಶುರುವಾಯಿತು. ಅಲ್ಲಿನ ರಾಜ ನೂಮಾ ಪೋಮಾ ಪಿಲಿಯಸ್ ರೋಮನ್ ಕ್ಯಾಲೆಂಡರ್ನ ಬದಲಾಯಿಸ್ತಾನೆ. ಈ ಕ್ಯಾಲೆಂಡರ್ ಬಂದ್ರ ನಂತರ ಜನವರಿ 1ರಂದು ಈ ನ್ಯೂ ಇಯರ್ ಹೊಸ ವರ್ಷ ಅಂತ ಆಚರಿಸ್ತಾ ಇರ್ತಾರೆ. ಸೊ ಈ ಜನವರಿ 1ರನ್ನು ಜಾನಸ್ ಅಂತ ಕರೆದು ಆಚರಿಸ್ತಾ ಇರ್ತಾರೆ. ಈ ಜಾನಸ್ ಅನ್ನೋದು ರೋಮನ್ನ ದೇವರ ಹೆಸರು. ಕೆಲವು ಶತಮಾನಗಳ ಹಿಂದೆ ಇಜಾತ್ ಕ್ಯಾಲೆಂಡ್ರಲ್ಲಿ 10 ತಿಂಗಳಿತ್ತು. ಸೊ ಬರ್ತಾ ಬರ್ತಾ ಅದು 12 ತಿಂಗಳಾಗಿ ಕನ್ವರ್ಟ್ ಆಯಿತು. ಈ ಜಾನಸ್ನ ಹೊರತುಪಡಿಸಿ ಈ ಮಂಗಳ ಅನ್ನೋದು ಒಂದು ಹೆಸರಿತ್ತು. ಈ ಮಂಗಳ ಅಂತ ಅಂದರೆ ಯುದ್ಧದ ಒಂದು ಹೆಸರು. ನಂತರ ಈ ಮಂಗಳವನ್ನು ಮಾರ್ಚ್ ಅನ್ನೋದನ್ನು ಕರೆಯೋದಕ್ಕೆ ಶುರು ಮಾಡಿದ್ರು. ಈ ಇಡೀ ವರ್ಷದಲ್ಲಿ 310 ದಿನ ಮಾತ್ರ ಇರ್ತಿತ್ತು. ಈ ರೋಮನ್ ಆಡಳಿತಗಾರ ಜೂಲಿಯಸ್ ಸೀಸರನ್ನು ಈ ಕ್ಯಾಲೆಂಡರ್ನ ಮತ್ತೆ ಬದಲಾವಣೆ ಮಾಡಿದಾಗ 365 ದಿನ ಆಗುತ್ತೆ. ಕ್ಯಾಲೆಂಡರ್ನ ಚೇಂಜ್ ಮಾಡಿದಾಗ ತಿಂಗಳುಗಳು 12 ಆಗುತ್ತೆ, ವರ್ಷ 365 ಆಗುತ್ತೆ. ಭೂಮಿಯು ಸೂರ್ಯನ ಸುತ್ತ 365 ದಿನ 6 ಗಂಟೆಗಳ ಕಾಲ ಸುತ್ತುತ್ತೆ ಅನ್ನೋದನ್ನ ಈ ಸಿಸಿರ್ ಅನ್ನೋನು ಕಲ್ತಿರ್ತಾನೆ. ಅದೇ ರೀತಿ ಕ್ಯಾಲೆಂಡರ್ನ ಬದಲಾಯಿಸಿದಾಗ ಡಿಸೆಂಬರ್ 25 ಮಧ್ಯರಾತ್ರಿ ಈ ಹೊಸ ವರ್ಷ ಅನ್ನೋದು ಶುರುವಾಗುತ್ತೆ. ಡಿಸೆಂಬರ್ 25ರಂದು ಕ್ಯಾಲೆಂಡರ್ನ ಮಧ್ಯರಾತ್ರಿ ಎಂದು ಬದಲಾವಣೆ ಮಾಡ್ತಾರೆ. ಅಂದರೆ ಇಂಗ್ಲಿಷ್ ಭಾರತದಲ್ಲಿ ಇದನ್ನು ಜನವರಿ 1ರಂದು ಬದಲಾವಣೆ ಆಚರಿಸ್ತಾ ಹೋಗ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಜನವರಿ 1ರಂದು, ಕೆಲವರು ಮಾರ್ಚ್ ಯುಗಾದಿ ಎಂದು ಆಚರಿಸ್ತಾರೆ. ಪಂಜಾಬ್ನಲ್ಲಿ ಬೈಸಾಖಿಯಿಂದ ಆಚರಿಸ್ತಾರೆ. ಹೀಗೆ ಒಂದೊಂದು ದೇಶದಲ್ಲಿ ಒಂದೊಂದು ದಿನದಲ್ಲಿ ಇದನ್ನು ಆಚರಿಸ್ತಾರೆ. ಸೊ ಇದನ್ನು ಹಬ್ಬ ಆಗಿ ಕೂಡ ಆಚರಿಸ್ತಾರೆ. ಅಲ್ಲಿ ಸಂಬಂಧಗಳ ಮನೆಗೆ ಹೋಗೋದು, ಈ ಥರ ಆಚರಿಸ್ತಾರೆ ಸ್ನೇಹಿತರೆ. ಸೊ ಇದು ನನ್ನ ಪ್ರಕಾರ ಈ ಹೊಸ ವರ್ಷ ಅಂತ ಅಂದರೆ ಏನಂದರೆ, ನಮ್ಮ ಜೀವನದಲ್ಲಿ ಹೊಸ ಹರ್ಷ ಬೇಕು, ಹೊಸ ವರ್ಷ ಬೇಕು ಅಲ್ವಾ. ನಾವು ಬರ್ತಾ 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 ವಯಸ್ಸಾಗಿ ಹೋಗ್ತಾ ಇರ್ತೀವಿ ಹೊರತು ನಮ್ಮ ಏಜ್ ಇನ್ನೂ ಎಂಗೇಜ್ ಆಗಲ್ಲ, ಏಜ್ ಆಗ್ತಾ ಹೋಗುತ್ತೆ. ಸೊ ಆ ಏಜಲ್ಲಿ ನಾವು ಆ ವರ್ಷದಲ್ಲಿ ಅಂದರೆ ಜನವರಿಯಿಂದ ಡಿಸೆಂಬರ್ 31ವರೆಗೂ ನಾವು ಜೀವನದಲ್ಲಿ ಏನನ್ನ ಮಾಡಿದ್ವಿ, ಎಷ್ಟು ಸಂತೋಷವಾಗಿದ್ವಿ, ಎಷ್ಟು ಆರೋಗ್ಯವಾಗಿದ್ವಿ, ಎಷ್ಟೆಲ್ಲ ಸಂಪಾದನೆ ಮಾಡಿದ್ವಿ, ಅದಕ್ಕಿಂತ ಮೇಲಾಗಿ ಎಷ್ಟು ನೆಮ್ಮದಿಯಾಗಿದ್ವಿ, ನಮ್ಮ ಆಸೆ ಕನಸುಗಳೆಲ್ಲ ಎಷ್ಟು ಈಡೇರಿದೆ, ನಾವು ಎಷ್ಟೆಲ್ಲ ಜನಕ್ಕೆ ಸಹಾಯ ಮಾಡಿದ್ವಿ, ನಮಗೆ ದೇವರ ಅನುಗ್ರಹ ಸಿಕ್ಕಿದೆಯಾ, ಇದನ್ನೆಲ್ಲ ಗಮನಿಸ್ಬೇಕು ಸ್ನೇಹಿತರೆ. ಅದು ಬಿಟ್ಟು ಈ ಹೊಸ ವರ್ಷ ಬತ್ತು ಅಂದ ತಕ್ಷಣ ಮೋಜು ಮಸ್ತಿ ಪಬ್ಬು ಎಂಜಾಯ್ಮೆಂಟ್ ಇದನ್ನು ಬಿಟ್ಬಿಡಿ. ಯಾಕಂದರೆ ನಿಮ್ಗೆ ಅಷ್ಟೆಲ್ಲ ಹಾಗೆಲ್ಲ ಮಾಡಬೇಕು, ನಾನು ಎಂಜಾಯ್ಮೆಂಟ್ ಮಾಡಬೇಕು, ನನ್ನ ಹತ್ರ ತುಂಬ ದುಡ್ಡಿದೆ, ಏನು ಮಾಡೋದು ಅಂದರೆ ತುಂಬ ವೃದ್ಧಾಶ್ರಮಗಳಿವೆ, ತುಂಬ ಅನಾಥಾಶ್ರಮಗಳಿವೆ. ಎಷ್ಟೋ ಜನ ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೆ ಅರ್ಧಕ್ಕೆ ಬಿಟ್ಟಿದ್ದಾರೆ. ಎಷ್ಟೋ ಜನ ಆಸ್ಪತ್ರೆಗೆ ತೋರಿಸ್ಲಿಕ್ಕಾಗದೆ ಅವರ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕಾಗ್ತಿಲ್ಲ. ಇಂಥವ್ರಗಳ ಜೊತೆ ಹೋಗಿ ಸಂಭ್ರಮಿಸಿ, ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ. ಅದು ಬಿಟ್ಟು ನಿಮ್ಮ ಸಮಯವನ್ನು, ನಿಮ್ಮ ದುಡ್ಡನ್ನು, ನಿಮ್ಮ ಆರೋಗ್ಯವನ್ನು ಎಲ್ಲವನ್ನು ವೇಸ್ಟ್ ಮಾಡ್ಕೊಳ್ತಿದ್ದೀರ. ಅದು ನಿಮ್ಗೆ ಏನು ಸಿಗುತ್ತೆ? ನೀವು ಒಂದು ಚಾರ್ಟ್ ಮಾಡ್ಕೊಳ್ಳಿ. ಜನವರಿಯಿಂದ ನೆಕ್ಸ್ಟ್ ಜನವರಿವರೆಗೆ ನಾನು ಏನು ಮಾಡಿದೆ, ಎಷ್ಟು ಖುಷಿಯಾಗಿದ್ದೆ, ನನ್ನ ಆರೋಗ್ಯ ಎಷ್ಟು ಚೆನ್ನಾಗಿದೆ, ನಾನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಎಷ್ಟು ನಾನು ತೊಡಗಿಸ್ಕೊಂಡಿದ್ದೀನಿ, ನಾನು ಎಷ್ಟು ಒತ್ತಡದಿಂದ ಇದ್ದೆ ಈ ವರ್ಷ, ಮುಂದಿನ ವರ್ಷ ಹಾಗಾಗಬಾರ್ದು, ನಾನೊಂದು ಚೌಕಟ್ಟನ್ನು ಮಾಡ್ಕೋಬೇಕು.
ಇದ್ದಷ್ಟು 3 ದಿನದ ಬದುಕಲ್ಲಿ ಎಷ್ಟು ನ್ಯಾಯಸಮ್ಮತವಾಗಿ, ಎಷ್ಟು ಪ್ರೀತಿ ಸಂಸ್ಕಾರದಿಂದ, ಎಷ್ಟೆಲ್ಲ ಒಳ್ಳೆತನದಿಂದ, ಎಷ್ಟೆಲ್ಲ ಜನಕ್ಕೆ ನಾನು ಸಹಾಯ ಮಾಡ್ಬೋದು, ದೇವರ ಅನುಗ್ರಹ ನನಗೆ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಿ ಸ್ನೇಹಿತರೆ. ಅದು ಬಿಟ್ಟು ಆ ಸಮಯವನ್ನು ನೀವು ಅನಾವಶ್ಯಕವಾಗಿ ಇದೊಂದು ವೆಚ್ಚವನ್ನು ಮಾಡಬೇಡಿ. ಹೀಗೆ ಮಾಡಿದ್ರೆ ನೀವೆಲ್ಲಿಂದ ಸಂಪಾದನೆ ಮಾಡ್ತೀರಾ? 2024 ಡಿಸೆಂಬರ್ 31 ಬಂತು, ಮುಗೀತು ಅಲ್ಲ, ನೆಕ್ಸ್ಟ್ ದಿನ ಬರಲ್ಲ. ಹಾಗಂತ ಅಂದ್ಬಿಟ್ಟು ನೀವು ಆರೋಗ್ಯನ ಹಾಳು ಮಾಡಿಕೊಂಡು ಮೋಜು ಮಸ್ತಿ, ನಿಮ್ಮ ಜೀವನ ಬದಲಾಗುತ್ತಾ? ಮೋಜು ಮಸ್ತಿ ಪಬ್ಬು ಈ ಥರ ಎಲ್ಲ ಮಾಡಿದಾಗ ನಿಮ್ಮ ಜೀವನ ಬದಲಾಗುತ್ತಾ? ಮುಂದೆ ನೀವು ಈ ಡೇ ಏನೈತ್ರಿ ಅದೇ ನೆಕ್ಸ್ಟ್ ಡೇ ಅದೇ ಜೀವನ ತಾನೆ. ನೀವೇನು ವೃತ್ತಿ ಮಾಡ್ತಿದ್ರಿ ಅದೇ ವೃತ್ತಿ ತಾನೆ. ಆ ವೃತ್ತಿನಲ್ಲಿ, ಆ ಕೆಲಸದಲ್ಲಿ ನಾನೇನು ಮಾಡಬಲ್ಲೆ, ನಾನು ಏನು ಸಾಧಿಸಬಲ್ಲೆ, ಇರೋ 3 ದಿನದ ಬದುಕಲ್ಲಿ ನಾನು ಎಷ್ಟು ಜನಕ್ಕೆ ಸಹಾಯ ಮಾಡಬಲ್ಲೆ, ಎಷ್ಟು ವಿಜ್ಞಾನಿಗಳನ್ನ, ಎಷ್ಟು ಪ್ರತಿಭಾವಂತ ವ್ಯಕ್ತಿಗಳನ್ನ ನಾನು ಭೇಟಿ ಮಾಡ್ತೀನಿ. ಇಂಥದ್ದೊಂದು ಒಳ್ಳೆತನನ ನಿಮ್ಮಲ್ಲಿ ಸೃಷ್ಟಿ ಮಾಡ್ಕೊಳ್ಳಿ ಸ್ನೇಹಿತರೆ. ಅದು ಬಿಟ್ಟು ಬೇಡ ಇದೆಲ್ಲದೊಂದು ವೆಚ್ಚಗಳು. ನೀವು ಹೀಗೆಲ್ಲ ಮಾಡೋದ್ರಿಂದ ನೀವು ದುಡ್ಡು ಸಂಪಾದನೆ ಮಾಡ್ತೀರಾ? ನೀವು ಆರೋಗ್ಯ ಸಂಪಾದನೆ ಮಾಡ್ತೀರಾ? ಒಳ್ಳೆ ಸಂಬಂಧಗಳನ್ನು ಸೃಷ್ಟಿ ಮಾಡ್ತೀರಾ? ಪಡ್ಕೊಳ್ತೀರಾ? ಇಲ್ಲ ಅಲ್ವಾ? ಹಾಗೆ ನಿಮ್ಮ ಒಂದು ಚೌಕಟ್ಟಿರಲಿ ನಿಮ್ಮ ಜೀವನದಲ್ಲಿ. ಇದು ಜೀವನದ ಒಂದು ತಿರುವು ಅಷ್ಟೇ. ದಿನದ ಸೂರ್ಯ ಹೇಗೆ ಮುಳುಗ್ತಾನೆ, ಹೇಗೆ ಉದಯ ಆಗ್ತಾನೆ, ಆ ಕ್ಯಾಲೆಂಡರ್ ವರ್ಷ ಇದೆ ಅಷ್ಟೆ. ನಮ್ಮ ಜೀವನದ ವರ್ಷವನ್ನೆಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕಿಲ್ಲಿ, ಇತಿಹಾಸವನ್ನು ಸೃಷ್ಟಿ ಮಾಡಬೇಕು. ಇದಲ್ವೇ ಜೀವನ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದೊಂದು ವಿಡಿಯೋದಲ್ಲಿ ಹೊಸದೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.